ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕುಕ್ ಶಾಪ್ ರೂಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೂದ್ಗುಂಬಳಕಾಯಿ ಅಥವಾ ಆ್ಯಶ್ ಕಾರ್ಡ್ ಅಂತೀವಲ್ಲ ಅದರ ಹಲ್ವಾ ಹೇಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗುಂಬಳಕಾಯಿನ ಕಟ್ ಮಾಡಿಕೊಂಡು ನೀಟಾಗಿ ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡು ನೆಕ್ಸ್ಟ್ ಅದನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು 2 ವಿಷಲ್ ಓಡಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಗ್ಯಾಸ್ ಕೂಡ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ, ಹಾಗಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಅಂತ. ನೆಕ್ಸ್ಟು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು 2 ವಿಷಲ್ ಹೊಡಿಸಿ ಬೇಯಿಸ್ಕೊಂಡಿರೋಂಥ ಬೂದ್ಗುಂಬಳಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ನಾನು ಬೇಯಿಸಿಲ್ಲ, 2 ವಿಷಲ್ ಹೊಡಿಸಿರೋದ್ರಿಂದ ಇನ್ನೂ ಬೆಂದಿಲ್ಲ. ನೀವು ಫುಲ್ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ರಸ ಎಲ್ಲ ಹೋಗಿಬಿಟ್ಟು ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ನೀವು ಈ ಥರ ಕಡಾಯಿನಲ್ಲೇ ಬೇಯಿಸಿದ್ರೇ ಅದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ಇದನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ತಿರ್ಸಿ ಎಲ್ಲ ಮಿಕ್ಸ್ ಆಗೋ ಥರ ಬೇಯಿಸ್ಬಿಟ್ಟು ಸ್ವಲ್ಪ ಬೆಂದಮೇಲೆ ನೀವು ಸಕ್ಕರೆನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಸಕ್ಕರೆನ ಎಷ್ಟು ತೊಗೊಂಡಿದ್ದೀನಿ ಅಂದರೆ 1 ಕಪ್ಗೆ ನೀವು ಅರ್ಧ ಕಪ್ಪಷ್ಟು ತೊಗೊಬೇಕು. ನೆಕ್ಸ್ಟು ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಮೈಲ್ಡಾಗಿ ನಾರ್ಮಲ್ ಸ್ವೀಟ್ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ವೀಟ್ ಆ್ಯಡ್ ಮಾಡಿದ್ಮೇಲೆ ಸಕ್ಕರೆನ ಈ ಥರ ಫುಲ್ಲು ವಾಟರಿ ಥರ ಆಗಿಬಿಡುತ್ತೆ, ನೀರು ಥರ. ನೀವು ಇದನ್ನು ಚೆನ್ನಾಗಿ ತಿರ್ಸ್ಬೇಕು, ಯಾಕಂದರೆ ತಳ ಹಿಡಿಬಾರ್ದು. ಎಲ್ಲದು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಇದೇ ಥರ ಬೆಂದ್ಬಿಟ್ಟು ಚೆನ್ನಾಗಿ ಆದಮೇಲೆ ನೀವು ಒಂದು ಸ್ವಲ್ಪ ತುಪ್ಪನ ತೊಗೊಂಡು ತುಪ್ಪಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಹಲ್ವಕ್ಕೆ ಆ್ಯಡ್ ಮಾಡಬೇಕು. ನಾನಿಲ್ಲಿ ತುಪ್ಪದಲ್ಲೇ ಫ್ರೈ ಮಾಡಿರೋದ್ರಿಂದ ಗೋಡಂಬಿ ದ್ರಾಕ್ಷಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಹಲ್ವಕ್ಕೆ ಆ್ಯಡ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ತಿರ್ಸ್ತಾನೆ ಇರಬೇಕು, ಯಾಕೆಂದರೆ ನೀವೀಗ ತುಪ್ಪ ಆ್ಯಡ್ ಮಾಡಿರೋದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಜಾಸ್ತಿ ಅಂತ ಫೀಲ್ ಬರುತ್ತೆ, ಬಟ್ ಅದು ಜಾಸ್ತಿ ಆಗಲ್ಲ. ನೀವು ತಿರ್ಸ್ತಾನೆ ಇದ್ದರೆ ಅದು ಫುಲ್ ಬೆಂದ್ಬಿಟ್ಟು ಫುಲ್ ಗಟ್ಟಿ ಆಗುತ್ತೆ. ಅದು ಗಟ್ಟಿ ಆದಮೇಲೆ ನಿಮಗೆ ತಳ ಹಿಡಿದೆ ಅದು ಫುಲ್ಲಿ ಎದ್ದು ಬರ್ತಾ ಇರಬೇಕು. ನಿಮಗೆ ತಳ ಹಿಡ್ಕೊಂಬಾರ್ದು, ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಫೈನಲಿ ಹಲ್ವಾ ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ನೋಡೋಕ್ಕೆ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ತುಂಬ ಸಾಫ್ಟ್ ಕೂಡ ಇತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಾನಿದು ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.